ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನಿವತ್ತು ಹೆಸರುಬೇಳೆ ದೋಸೆ ಮಾಡೋ ರೆಸಿಪಿನ ತೋರಿಸತ್ತೀನಿ. 2 ಕಪ್ ಹೆಸರುಬೇಳೆನ 2ರಿಂದ 3 ಗಂಟೆ ನೆನೆಸಿಟ್ಕೋಬೇಕಾ. ಹಿಟ್ಟು ರುಬ್ಬುವಾಗ 2 ಮುಟ್ಗಿ ಅವಲಕ್ಕಿನ ಹಾಕಿ 1-2-3 ಮೆಣಸಿನ್ಕಾಯಿ ಹಾಕಿ ಹಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿವಿ. ಇದನ್ನು ಓವರ್ ನೈಟ್ ಇಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಕ್ಕೆ ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದ್ರ ಜೊತೆ ಟೊಮೆಟೊ ಚಟ್ನಿ ಮಾಡ್ಕೋಬೇಕಂಥೇಳಿ ಒಂದು ಪ್ಯಾನಿಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಲೋ ತಂಗ ಬ್ರೌನ್ ಕಲರ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಇದಕ್ಕಿವಾಗ ಬೆಳ್ಳುಳ್ಳಿ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರ ಡೀಪಾಗಿ ಫ್ರೈ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಹಾಕಿ ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನಿಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು. ಇವಾಗ ರುಬ್ಕೊಂಡಿರುವಂಥ ಚಟ್ನಿನ ಒಗ್ಗರಣೆ ಜೊತೆಗೆ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿಬಿಟ್ರೆ ಟೊಮೆಟೊ ಚಟ್ನಿ ರೆಡಿ. ಇವಾಗ ದೋಸೆಗೆ ಅಂಥೇಳಿ ಹಂಚಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯನ್ನು ಹಂಚು ತುಂಬ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಈ ಥರ ದೋಸೆ ಹಾಕ್ಕೊಳತ್ತೀನಿ. ಅಕ್ಕಿಯಿಂದ ಮಾಡಿರೋ ದೋಸೆ ತಿಂದು ಬೋರ್ ಆಗಿತ್ತಂದ್ರೆ ಹೆಸರುಬೇಳೆ ದೋಸೆನ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ. ಇದು ಭಾಳ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಇರ್ತೈತಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ರಿಚ್ ಪ್ರೋಟೀನ್ ಆಗಿರ್ತೈತಿ. ಇದನ್ನು ಎಣ್ಣೆ ಹಾಕಿ ಬೇಯಿಸೋದಕ್ಕಿಂತ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರ್ತೈತೆ ಅಂತ ಹೇಳಿ ತುಪ್ಪದ ಜೊತೆಗೆ ಬೇಯಿಸೀನಿ. ಈ ಥರ 2 ಮೈನ ಬೇಯಿಸ್ಕೊಂಡು ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿರಿ. ಟೇಸ್ಟ್ ಮಾಡಿರಿ. ಯೂನಿಕಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಇರ್ತೈತಿ. ಥ್ಯಾಂಕ್ ಯು.